ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಆದರೆ ಶುಕ್ರವಾರದಂದು ಇಷ್ಟೊಂದು ವಿಶೇಷತೆ ಇರುತ್ತೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಹೇಗೆ, ಯಾರನ್ನ ಪೂಜೆ ಮಾಡಬೇಕಾಗತ್ತೆ, ಆ ದಿನ ಎಷ್ಟು ಮಂಗಳಕರವಾಗಿರುತ್ತೆ, ಸುಮಂಗಲಿಯರ ಆಶೀರ್ವಾದವನ್ನು ತಗೊಂಡ್ರೆ ಅನ್ನೋದನ್ನು ಮುಂದೆ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲಿಗೆ ಅನಿಲ್ ಕುಮಾರ್ ಅಂತ ರಾಯಚೂರಿನಿಂದ, ಇವರ ಜನ್ಮ ದಿನಾಂಕ 1ನೇ ತಾರೀಕು 1ನೇ ತಿಂಗಳು 2004 ಬೆಳಗ್ಗೆ 6:28. ಈ ವರ್ಷ BAMS ಸೀಟ್ ಸಿಗುತ್ತಾ ತಿಳಿಸ್ಕೊಡಿ ಅನ್ನೋದು ಇವರ ಒಂದು ಪ್ರಶ್ನೆಯಾಗಿದೆ. ಅನಿಲ್ ಕುಮಾರ್ ಅವರ ಪ್ರಶ್ನೆ, BAMS ಮಾಡ್ತಾ ಇದ್ದಾರೆ ಅವರು, ಮಾಡ್ಲಿಕ್ಕೆ ಸೀಟ್ ಸಿಗುತ್ತಾ? ಓಕೆ, ಸರಿ. ಅದರ ಅವಕಾಶಕ್ಕೆ ಹಾದಿ ಇದೆಯಾ ಅಂತ, ದಾರಿ ಇದೆಯಾ ಅಂತ ಗಮನಿಸೋಣ. ನೋಡಿ, ತಮ್ಮದು ಧನುರ್ಲಗ್ನ. ಲಗ್ನದಲ್ಲಿ ರವಿ ಬುಧರಿದ್ದಾರೆ, ಒಳ್ಳೆಯದಿದು. ರವಿ ಬುಧರಿಗೆ ಒಳ್ಳೆಯ ಕ್ಷೇತ್ರ ಕೂಡ ಹೌದು. ಹೀಗಾಗಿ ನಿಮಗೆ ಮತ್ತು ಭಾಗ್ಯದಲ್ಲಿ ಗುರುವಿನ ದೃಷ್ಟಿ ಬೇರೆ ಇದೆ. BAMS ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. ಅವಕಾಶಕ್ಕೆ ದಾರಿಗೆ ಈಗ ಶುಕ್ರನ ದಶೆಯಲ್ಲಿ ತಮಗೆ ಶನೈಶ್ಚರ ಕಾಲ ನಡೀತಾ ಇದೆ. ನೋಡಿ, ಶನೈಶ್ಚರ ನಿಮ್ಮ ಜಾತಕದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ. ಈಗ ಪ್ರೆಸೆಂಟ್ ತುಂಬ ಚೆನ್ನಾಗೂ ಇದ್ದಾನೆ, ಬಲವಾಗಿದ್ದಾನೆ, ಲಾಭದಾಯಕವಾಗಿದ್ದಾನೆ. ನಿಮ್ಮ ರಾಶಿಗಂತೂ ತುಂಬ ಚೆನ್ನಾಗಿದೆ. ತಾವು ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಹೀಗಾಗಿ ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನ ಸಂದೇಶ ಶಾಸ್ತ್ರಿಗಳೇ, ಹರ್ಷವರ್ಧನ್ ಅಂತ ಬೆಂಗಳೂರಿನಿಂದ, ಇವರ ಡೇಟ್ ಆಫ್ ಬರ್ತ್ 26ನೇ ತಾರೀಕು 8ನೇ ತಿಂಗಳು 2011 ಮಧ್ಯಾಹ್ನ 3:10. ಇವರ ಪ್ರಶ್ನೆ, ಹಠ ಸ್ವಭಾವ, ಓದಿನಲ್ಲಿ ಆಸಕ್ತಿ ಇಲ್ಲ, ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ಅನ್ನೋದು. ಹರ್ಷವರ್ಧನ್ ಅವರ ಪ್ರಶ್ನೆ, ಹಠ ಸ್ವಭಾವ ಇದೆ, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಏನು ಪರಿಹಾರ ಅಂತ ಕೇಳಿದಾರಲ್ಲ. ಜಾತಕ ನೋಡೋಣ. ನೋಡಿ, ಇದು ಧನುರ್ಲಗ್ನ. ಲಗ್ನದಿಂದ ಈ ವಿದ್ಯಾಸ್ಥಾನ, ಆ ಅಧಿಪತಿ ಚೆನ್ನಾಗಿದ್ದಾನೆ, ಕರ್ಮಸ್ಥಾನದಲ್ಲಿದ್ದಾನೆ ವಿದ್ಯಾಧಿಪತಿ, ಮತ್ತು ಅವನು ಉಚ್ಚಾಭಿಲಾಷಿಯಾಗಿದ್ದಾನೆ. ಶನೈಶ್ಚರ ಒಳ್ಳೆಯದು. ಮತ್ತು ಪಂಚಮದಲ್ಲಿ ಗುರುವಿದ್ದಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಒಂದು ಕಾಲ ಬರಬೇಕು, ಅಲ್ಲಿವರೆಗೆ ಸ್ವಲ್ಪ ತೊಡಕಾಗ್ತಾ ಇರುತ್ತೆ. ಯಾಕೆ ಅಂತಂದರೆ ದಶಾಭುಕ್ತಿ ಕಾಲ. ದಶಾಭುಕ್ತಿ ಅಂತಂದರೆ ಅಟ್ ಪ್ರೆಸೆಂಟ್ ಈಗಿನ ಸಮಯ ಯಾವ ಗ್ರಹ ಆಳ್ತಾ ಇದೆ ಅವರಿಗೆ, ಅದನ್ನೇ ದಶಾಭುಕ್ತಿ ಅಂತ ಕರೀತಾರೆ. ಈಗ ನೋಡಿ, ಇವರಿಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಕಾಲ. ನೋಡಿ, ಪರಸ್ಪರ ವಿರೋಧಿಗಳವರಿಬ್ಬರು, ಚಂದ್ರ ಹಾಗೂ ಶನೈಶ್ಚರ. ಶನಿ ಚಂದ್ರ ಇದ್ದಾಗ ಮಾನಸಿಕವಾಗಿ ಒತ್ತಡ ಆಗಿರುತ್ತೆ ಅವರಿಗೆ. ಮನೆಯ ಒತ್ತಡ ಆಗಬಹುದು, ಒಂದು ರೀತಿಯ ಬಂಧನದಲ್ಲಿರ್ತಾರೆ. ಅದು ಗೃಹಬಂಧನವೇ ಆಗಬಹುದು, ಅಥವಾ ಶಾಲೆಯ ಬಂಧನ ಆಗಿಬಿಡುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಹಾಗೆ ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವೇನು ಅಲ್ಲಿಗೆ ಏನು ಯಾವುದೋ ಒಂದು ಅಪರಾಧ ಮಾಡಿ ಜೈಲಿಗೆ ಹೋಗಬೇಕು ಅಂತಿಲ್ಲ, ಮನಸ್ಸಿಗೂ ಒಂದು ಸಲ ಬಂಧನ ಏರ್ಪಾಡಾಗುತ್ತೆ, ಅಂಥದ್ದಿದು. ಹೀಗಾಗಿ ಇದರ ನಿವಾರಣೆಗೆ ನೋಡಿ, ಅಮ್ಮನವರ ಸನ್ನಿಧಾನ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಪ್ರತಿ ಸೋಮವಾರ ಹಾಲಿನ ಅಭಿಷೇಕ ಮಾಡಿಸಿ ಅದನ್ನು ಸ್ವಲ್ಪ ಕುಡಿಸಿ. ಹೀಗೆ 11 ಸೋಮವಾರ ಮಾಡಿ, ಅದು ನಿರಂತರವಾಗಿ ಮಾಡಿ ಸ್ವಲ್ಪ ಕಾಲ. ಎಲ್ಲಿವರೆಗೂ ಇವರಿಗೆ ಅನಾನುಕೂಲ ಇದೆ ಅಂತಂದರೆ 2029ರವರೆಗೆ ಇದೆ. ಹೀಗಾಗಿ ಅದು ನಿರಂತರವಾಗಿ ಮಾಡಿ. 29ರ ನಂತರ ಸ್ವಭಾವ ಬದಲಾವಣೆ ಆಗುತ್ತೆ. ಸಂಸ್ಕಾರ ಪ್ರಾಕ್ತನ ಇವ ಅಂತ ಒಂದು ಮಾತನ್ನು ಹೇಳ್ತಾನೆ ಕಾಳಿದಾಸ. ಅದು ಫಲ ಬರಲಿಕ್ಕೆ ಒಂದು ಸಮಯ ಅಂತ ಇರುತ್ತೆ, ಅಲ್ಲಿವರೆಗೂ ಕಷ್ಟಪಡಬೇಕು. ಹೀಗಾಗಿ ಸ್ವಲ್ಪ ತಾಳ್ಮೆ ಬೇಕು. ಅಮ್ಮನವರ ಪ್ರಾರ್ಥನೆ ಮುಂದುವರಿಸಿ, ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಕೃಷ್ಣಮೂರ್ತಿ ಅಂತ ಭದ್ರಾವತಿಯಿಂದ, ಇವರ ಜನ್ಮ ದಿನಾಂಕ 3ನೇ ತಾರೀಕು 2ನೇ ತಿಂಗಳು 1988 ಸಂಜೆ 5:30. ಇವರ ಪ್ರಶ್ನೆ ಕೂಡ ಮದುವೆ ಬಗ್ಗೆ ತಿಳಿಸಿ ಅನ್ನೋದು. ಕೃಷ್ಣಮೂರ್ತಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ? ಹೌದು. ಜಾತಕ ನೋಡಿ, ಕೃಷ್ಣಮೂರ್ತಿಗಳೇ, ನಿಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ಸಪ್ತಮ ಸ್ಥಾನ, ವಿವಾಹ ಸ್ಥಾನದ ಅಧಿಪತಿ ಶನೈಶ್ಚರ 6ನೇ ಮನೆಯಲ್ಲಿದ್ದಾನೆ. ಈ ಲಗ್ನಕ್ಕೆ ಶನಿ ಸ್ವಲ್ಪ ಮಾರಕ. ಈ ಕರ್ಕಟಕ ಲಗ್ನ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಶನೈಶ್ಚರ ಸಹಕಾರಿಯಲ್ಲ. ವಿವಾಹದ ಅಧಿಪತಿ ಅವನು 6ನೇ ಮನೆಯಲ್ಲಿದ್ದರೆ ಅದು ಒಳ್ಳೆಯದೇ. ಶನೈಶ್ಚರ 6ನೇ ಮನೆಯಲ್ಲಿದ್ದರೆ ಬಲಿಷ್ಠತೆ, ಶತ್ರುಗಳನ್ನು ಜಯಿಸ್ತಕ್ಕಂಥ ಶಕ್ತಿ ಇದೆಲ್ಲ ಇದೆ. ಆದರೆ ಈ ಸಪ್ತಮ ವಿಷಯಕ್ಕೆ ಸಂಬಂಧಿಸಿದಾಗೆ, ಅಂದರೆ ವಿವಾಹಕ್ಕೆ ಸಂಬಂಧಿಸಿದಾಗೆ ಸ್ವಲ್ಪ ತೊಡಕಿದೆ. ಮತ್ತು ಅಲ್ಲಿ ರವಿ ಬೇರೆ ಇದ್ದಾನೆ. ಹೀಗಾಗಿ ರವಿ ಶನೈಶ್ಚರ 2 ಗ್ರಹಗಳ ಶಾಂತಿ ಬೇಕು. ಇದನ್ನು ತಾವು ಮಾಡಿಸ್ಬೇಕು. ರವಿ ಇದ್ದರೆ ಅದು ಸ್ವಲ್ಪ ಬಾಧಕವಾಗುತ್ತೆ. ಈಗ ತಮಗೆ
ರವಿ ದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ, ಪ್ರಯತ್ನ ಮಾಡಿ. ನವಂಬರ್ವರೆಗೆ ನಿಮಗೊಂದು ಒಳ್ಳೆಯ ಕಾಲ ಇದೆ, ವಿವಾಹ ಏರ್ಪಾಡಾಗಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಈ ಗ್ರಹಶಾಂತಿ ಒಂದು ಮಾಡಿಸಿ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ, ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ. ಈಗ ಮುಂದೆ 12 ರಾಶಿಗಳ ಫಲಾಫಲ ಹೇಗಿದೆ, ಮಹಾಲಕ್ಷ್ಮಿ ಯಾವ ರಾಶಿಗೆ ಒಲ್ದಿದ್ದಾಳೆ, ಇದೆಲ್ಲವನ್ನ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.